ಶ್ರೋತೃಗಳೇ ನಮಸ್ಕಾರ. ಶಿವಪುರಾಣದಿಂದ ಆಯ್ದ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಶಿವಪುರಾಣದ ಕೋಟಿರುದ್ರ ಸಂಹಿತೆಯಲ್ಲಿ ಇರುವಂತಹ ಮಿತ್ರಸಹ ಕಥೆಯನ್ನ ನಾವು ಕೇಳೋಣ. ಮಿತ್ರಸಹ ಸೂರ್ಯವಂಶದಲ್ಲಿ ಬಂದ ಒಬ್ಬ ಮಹಾರಾಜ. ಆದರೆ ವಸಿಷ್ಠ ಮಹರ್ಷಿಗಳ ಶಾಪಕ್ಕೆ ಗುರಿಯಾಗಿ ಒಬ್ಬ ರಾಕ್ಷಸನಾಗ್ತಾನೆ. ಒಂದು ದಿನ ಅವನು ಹೊಟ್ಟೆ ಹಸಿವು ತಡೆಯಲಾಗದೆ ಒಬ್ಬ ಬ್ರಾಹ್ಮಣನನ್ನೇ ಸಾಯಿಸಿ ತಿಂದು ಹಾಕಿದ. ಕಾಲಕ್ರಮದಲ್ಲಿ ಮಿತ್ರಸಹ ಶಾಪ ವಿಮುಕ್ತನಾಗಿ ಮತ್ತೆ ಮಹಾರಾಜನಾಗ್ತಾನೆ. ಆದರೆ ಅವನ ಬ್ರಹ್ಮಹತ್ಯಾ ದೋಷ ಅವನನ್ನ ಬಿಡದೆ ಕಾಡಿತು. ಆದ್ದರಿಂದ ಪಾರಾಗೋಕೆ ಮಿತ್ರಸಹ ಗೌತಮ ಋಷಿಗಳ ಮೊರೆಯನ್ನ ಹೋಗ್ತಾನೆ. ಮಹರ್ಷಿಗಳೇ, ತಮಗೆ ತಿಳಿಯದ್ದೇನಿದೆ, ನನ್ನನ್ನು ಬ್ರಹ್ಮಹತ್ಯಾ ಪಾತಕದಿಂದ ಮುಕ್ತಗೊಳಿಸಿ ಅಂತ ಅಂಗಲಾಚಿ ಬೇಡಿಕೊಂಡ. ಗೌತಮರು ತುಸು ಆಲೋಚನೆ ಮಾಡಿ, ಮಿತ್ರಸಹ, ಮಹಾಶಿವನು ಗೋಕರ್ಣ ಕ್ಷೇತ್ರದಲ್ಲಿ ಮಹಾಬಲೇಶ್ವರನಾಗಿ ಕಾಣಿಸಿಕೊಂಡಿದ್ದಾನೆ. ನೀನು ಈಗಿಂದೀಗಲೇ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ತೀರ್ಥಗಳಲ್ಲಿ ಸ್ನಾನ ಮಾಡಿ ಮಹಾಬಲೇಶ್ವರನಿಗೆ ಅರ್ಚನೆ ಮಾಡಿ ಬಾ ಅಂತ ಹೇಳಿದ್ರು. ಮಿತ್ರಸಹ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ತೀರ್ಥಗಳಲ್ಲಿ ಮಿಂದು ಮಹಾಬಲೇಶ್ವರನನ್ನ ಭಕ್ತಿಯಿಂದ ಅರ್ಚನೆ ಮಾಡಿದ. ಅದರಿಂದ ಅವನ ಬ್ರಹ್ಮಹತ್ಯಾ ದೋಷ ಹಾಗೂ ಇತರ ಎಲ್ಲಾ ಪಾಪಗಳು ನಾಶವಾದವು. ಶಿವಪುರಾಣದ ಕೋಟಿರುದ್ರ ಸಂಹಿತೆಯಲ್ಲಿ ಈ ಮಿತ್ರಸಹನ ಕತೆ ಬರುತ್ತದೆ. ಶ್ರೋತೃಗಳೇ, ನಮ್ಮ ಮುಂದಿನ ಸಂಚಿಕೆಯಿಂದ ಭಾರತದಲ್ಲಿ ಇರುವಂತಹ 12 ಜ್ಯೋತಿರ್ಲಿಂಗಗಳ ಬಗ್ಗೆ ಕತೆಗಳನ್ನ ನಾವು ತಿಳಿದುಕೊಳ್ಳೋಣ. ಪ್ರತಿಯೊಂದು ಲಿಂಗದ ಹುಟ್ಟಿಗೂ ಕತೆ ಇದೆ. ಎಲ್ಲ ಲಿಂಗಗಳಿಗೂ ಗುಡಿಗಳಿವೆ. ಸನಾತನ ಹಿಂದೂ ಧರ್ಮದ ಮಂದಿರಗಳಲ್ಲಿ ಹೆಚ್ಚಾಗಿ ಮಹಾಶಿವನನ್ನೇ ಕಾಣುತ್ತೇವೆ. 12 ಜ್ಯೋತಿರ್ಲಿಂಗಗಳು ಇರುವ ನೆಲೆ ಭಗವಾನ್ ಶಿವನ ವಿಶಿಷ್ಟ ಧಾಮಗಳು. ಇಂತಹ ವಿಶಿಷ್ಟ ಧಾಮಗಳನ್ನ ಕುರಿತಾದ ಕತೆಗಳನ್ನ ನಾವು ಕೇಳೋಣ. ಧನ್ಯವಾದಗಳು.